ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ತಂದೆಯವರಾದ ನಾವೆಲ್ಲ ಅಪ್ಪಾಜಿ ಅಂತ ಕರೀತೀವಿ. ಒಂದು ಹುಟ್ಟಿದ ಹಬ್ಬ 84ನೇ ವರ್ಷ. ಇದು ಮೊದಲು ರವಿ ಮಾಡ್ತಾ ಇದ್ದ, ಆಮೇಲೆ ನಾ ಮಾಡ್ತಾ ಇದ್ದೆ ಈ ಹರಪನಹಳ್ಳಿಯಲ್ಲಿ. ನಾವು ಯಾಕೆ ಅಂತ ಮಾಡ್ತೀವಿ ಅಂದ್ರೆ ಇತಿಹಾಸವನ್ನು ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇತಿಹಾಸ ಮರಿಬಾರ್ದು, ಅದ್ರ ಜೊತೆಗೆ ಹೋಗ್ಬೇಕು. ಅದನ್ನ ಮೆಲ್ಕ್ ಹಾಕಂತ ಇದ್ದಾಗ ಯಾರು ಏನ್ ಮಾಡಿದ್ರು ಅಂತ ಒಂದೊಂದೇ ವಿಷಯಗಳು ಹೊರಗಡೆ ಬರುತ್ತೆ. ಇತಿಹಾಸದ ಜೊತೆಗೆ ಹೋಗಿ ನಮ್ಮ ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಕಾರಣಕರ್ತವಾದ ನಮ್ಮ ತಂದೆ ಅಪ್ಪಾಜಿಯವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ್ರು, MP ಪ್ರಕಾಶ್ ಅವರು ಹಾದಿದೆ. ಎನಿ ಡೌಟ್ ಏನಿಲ್ಲ. ಅವ್ರ ಗರಡಿಯಲ್ಲಿ 24 ತಾಸು ರಾಜಕೀಯ ನಡೀತಿರುವಂತ ಮನೆತನದವಳು ನಾನು. ಅದ್ರ ವಿರುದ್ಧ ಅಂತ ಹೋಗಲ್ಲ. ಅಲ್ಲೇ ಎಲ್ಲರಿಗೂ ಗೊತ್ತಾಗಿದೆ, 1 ವರ್ಷದಲ್ಲಿ ಇವ್ರು ಯಾವುದಕ್ಕೂ ವಿರುದ್ಧವಾಗಿ ಕಾನೂನು ವಿರುದ್ಧವಾಗಿ ಹೋಗಲ್ಲ. ಸಾಮಾಜಿಕ ನ್ಯಾಯದಡಿಯಲ್ಲಿ ಯಾರಿಗೆ ಏನೇನು ಸಿಗಬೇಕು ಆ ಕೆಲಸವನ್ನು ನಾವು ಮಾಡ್ತಿದ್ದೇನೆ ಅಂತ. ಬಟ್ ಏನಂತಂದ್ರೆ ನಾವು ಕಾರ್ಯಕರ್ತರು ಒಂದು ಮನವಿ, ಅನುದಾನ ಹೇಗೆ ಬರುತ್ತೋ ಹಂಗೆ ಎಲ್ಲಾ ಹಳ್ಳಿಗೂ ನಾವು ಹಂಚಬೇಕು. ಅದು ಈ ವರ್ಷ ಕೆಲವು ಹಳ್ಳಿಗೆ ಬರುತ್ತೆ, ಮುಂದಿನ ವರ್ಷ ಕೆಲವು ಹಳ್ಳಿಗೆ ಬರುತ್ತೆ. ಸಹನೆ ಮತ್ತು ತಾಳ್ಮೆ ಇಟ್ಕೋಬೇಕು. ಅದು ಇದ್ರೆ ಆಗುತ್ತೆ. ಅಪ್ಪಾಜಿಯವ್ರ ಕಾಲದಲ್ಲಿ ಇದ್ದಾಗ ಸಹನೆ ಇತ್ತು, ತಾಳ್ಮೆ ಇತ್ತು, ಎಲ್ಲರೂ ಕೇಳ್ತಾ ಇದ್ರು. ಈಗಿಲ್ಲ, ಇಮಿಡಿಯೇಟ್ ಆಗಿ ನೂಡಲ್ಸ್ ತಿಂದಂಗೆ ಹಾಕ್ಬೇಕಾಗತ್ತೆ. ಈಗ 5 ನಿಮಿಷದಲ್ಲಿ ನೂಡಲ್ಸ್ ಆಗುತ್ತೆ. ಆ ನೂಡಲ್ಸ್ ಅಂದ್ರೆ 5 ನಿಮಿಷದಲ್ಲಿ ನಾನ್ ಕೆಲಸ ಹೇಗ್ ಮಾಡಕ್ಕಾಗುತ್ತೆ? ದುಡ್ಡು ಬರ್ಬೇಕಾ? ನೀವೇ ಉದಾಹರಣೆ ಕೊಡ್ರಿ. ಪಕ್ಕದಾರಿಯ ತಾಲೂಕಲ್ಲಿ ಇಲ್ಲ, ರಾಣೆಬೆನ್ನೂರು ತಾಲೂಕಲ್ಲಿ ಇಲ್ಲ. ಬಟ್ ನಾವೆಲ್ಲ ಮಾಡ್ತಾ ಇರೋದು ನಮ್ಮ 7 ಜಿಲ್ಲೆಯವರಿಗೆಲ್ಲರಿಗೂ ದುಡ್ಡು ಬರ್ತಾ ಇದೆ. 7 ಜಿಲ್ಲೆಯವರಿಗೆ ಎದಕ್ಕೆ ಬರ್ತಿದೆ? ಅದ ಕಾರಣಕರ್ತ MP ರವೀಂದ್ರ 371J ಬಂದಿದ್ದಕ್ಕೆ. ಅದಕ್ಕೆ ಹೋರಾಟ ಮಾಡಿರುವಂತ ನಮ್ಮ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೈದ್ಯನಾಥ್ ಪಾಟೀಲ್ ಅವರು, ಎಲ್ಲರಿಗಿಂತ ಮರ್ಚಿಬಿಟ್ಟಿದ್ದೀರಾ. ನಮ್ಮ ಒಬ್ರು ತುಂಬಾ ಕಷ್ಟ ಬಿಡ್ತಿದ್ರು, ಅವ್ರ ಹೆಸರನ್ನ ಕಾತು ಮುದ್ದೆಪಾಳಿನ ಹೇಳ್ತಾ ಇದ್ರು ಅವರು. ಆಮೇಲೆ ಅಪ್ಪಾಜಿಯವರು, ಧರ್ಮ್ ಸಿಂಗ್ ಅವರು ಹೋರಾಟದ ಫಲವಾಗಿ ಇವತ್ತು ನಾವೆಲ್ಲ 371J ತಗೊಂಡಿದ್ವಿ. ಕಾರಣಾಂತರದಿಂದ ನಾವು ಜಯೇಶ್ ಪಟೇಲ್ ಅವರು ಮಾತು ಕೇಳಬೇಕಾದಾಗ ದಾವಣಗೆರೆಗೆ ಹೋಗ್ಬೇಕಾಯ್ತು. ನಾವು ದಾವಣಗೆರೆಗೆ ಹೋದ್ವಿ. ಕೆಲವರೆಲ್ಲ ಅಯ್ಯೋ ನೋಡಪ್ಪ ಸಿಗ್ಲೇ ಇಲ್ಲ, ನಾವು ಮೊದಲು ಇಲ್ಲೇ ಇದ್ದಿದ್ರೆ ನಮಗೆಲ್ಲ ಸಿಕ್ತಿತ್ತು. MP ಪ್ರಕಾಶ್ ಅವರು ಹೋಗ್ಬಿಟ್ಟು ದಾವಣಗೆರೆ ಸೇರಿಸ್ಬಿಟ್ರು ಬೆಣ್ಣೆ ದೋಸೆ ತಿನ್ಸಕ್ಕೆ ಅಂತ ಮಾತುಗಳು ಬಂದಿದ್ದು ನಾವು ಕೇಳಿದ್ವಿ. ನಮ್ಮ ಮನೆಯಲ್ಲಿ ನಡೀತಾ ಇರೋ ಮುಂದೆ ಅವ್ರ ಮಗ ತಿರ್ಗಾ 371J ಸೇರಿಸ್ಬೇಕಂತ ಮತ್ತೆ ಬಂದು ನೀವು ಸುಮ್ನಿರ್ಬೇಕು, ಇಲ್ಲ ಅಂದ್ರೆ ಆಚೆ ಹೋಗಿ. ನಾವೆಲ್ಲದ್ರಲ್ಲೂ ಇತಿಹಾಸ ಬರೀತಾ ಇದ್ದೀವಿ. ಹರಪನಹಳ್ಳಿ ಕಮ್ಮಿ ಆಗ್ತದ. ಬಳ್ಳಾರಿಯಿಂದ ದಾವಣಗೆರೆಗೆ ಹೋದ್ವಿ, ದಾವಣಗೆರೆಯಿಂದ ಬಳ್ಳಾರಿಗೆ ಬಂದ್ವಿ, ಬಳ್ಳಾರಿಯಿಂದ ವಿಜಯನಗರಕ್ಕೆ ಬಂದ್ವಿ. ಇಷ್ಟು ನಾವು ಜಿಲ್ಲೆ ಬಂದಿದ್ದೀವಿ ಅಂದ್ರೆ ಒಂದು ತಾಲೂಕು 3 ಜಿಲ್ಲೆಯಲ್ಲಿ ಅಡ್ಡಾಡಿಲ್ಲ ಯಾವ ತಾಲೂಕು. ಇವ್ರ ಇತಿಹಾಸ ಅಂದ್ರೆ ಇನ್ನೇನು ಅಲ್ವಾ? ಪಳವಳಿಕೆ ಹೇಗೆ ಬರುತ್ತೆ? ನಮ್ಮ ಇದರಿಂದ ಅಪ್ಪಾಜಿ ಬಗ್ಗೆ ಎಲ್ಲರೂ ಹೇಳಿದ್ವಿ. ನಾವು ರಾಜಕೀಯ ಮಾಡಿ ಅಂತಂದ್ರೆ ನಾನು ನೋಡಕ್ ಇಷ್ಟಪಡೋಲ್ಲ. ಯಾಕಂದ್ರೆ ನಾವು ಮೊದಲಿಂದ ರಾಜಕೀಯ ದೂರ ಇದ್ದ ಇರುವಂತ ವ್ಯಕ್ತಿ. ಯಾಕಂದ್ರೆ ನಾನು ಅದನ್ನ ತುಂಬಾ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಗೊತ್ತಿದೆ, ನಮ್ಮ ತಂದೆ ಒಡನಾಟ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಾವು ಮೊದಲಿನ ಮೇಲೆ ಬರ್ತಿದ್ರು, ನಾವು ಬೆಳಿಗ್ಗೆ ಕಣ್ಬಿಡೋದ್ರೊಳಗೆ ಜನರ ಜೊತೆಗೆ ಇರ್ತಿದ್ರು, ನಮಗೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ. ಇದು ಅಣ್ಣಗೂ ಗೊತ್ತಿದೆ. ಅವ್ರಿಗೆ ನಮಗೂ ಅದು ಮತ್ತೆ 10 ಸಲ ಹೋಗಿ ಬಂದು ಎಲ್ಲರಿಗೂ ಕಲಿಸ್ಬೇಕಾಗ್ತಿತ್ತು. ನಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಜನ್ಮೇನಿಂದ ಅಲ್ಲ, ನಮ್ಮಿಂದ ಹಿಡಿದು ನಾವು ಹೊರಗಡೆ ಹೋಗ್ತಾ ಇದ್ವಿ.
ಬಟ್ ಏನಂದ್ರೆ ನಮ್ಮ ತಂದೆ ಮೊದಲು ಜನಗಳನ್ನು ಇದು ಮಾಡ್ತಿದ್ರು. ಎಂದು ನಾವು ನಮ್ಮ ತಂದೆ ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದೇ ದಿವಸ ಊಟ ಮಾಡಿದ್ ನಾನು ನೋಡಿಲ್ಲ, ತಿಂದಿದ್ ನೋಡಿಲ್ಲ. ಎಲ್ಲರೂ 12 ಸೇರಿತ್ತು ಡೈನಿಂಗ್ ಟೇಬಲ್. ನಾವು ಸಚಿವರು ಆದಾಗ ಆ 12 ಚೇರ್ ಫುಲ್ ಇರ್ತಿತ್ತು. ಎಷ್ಟೋ ಸಲ ನಾವು ಕಾಲೇಜಿಗೆ ಹೋಗೋ ಮುಂದೆ ತಿಂಡಿ ಸಿಗ್ತಿರ್ಲಿಲ್ಲ, ನಮಗೆ ಉಪವಾಸ ನಡ್ಕೊಂಡು ಹೋಗ್ತಿದ್ವಿ. ನಮ್ಮಮ್ಮ ವಾರಕ್ಕೆ 5 ರೂಪಾಯಿ ಕೊಡ್ತಿದ್ರು, ಬಹಳ ಸ್ಟ್ರಿಕ್ಟ್ ನಮ್ಮಮ್ಮ. ನಮ್ಮ ತಂದೆ ಏನೋ ಇದ್ರಲ್ಲಿ ಇರ್ಲಿಲ್ಲ ಅಂತಂದ್ರೆ ನಮ್ಮಮ್ಮ ವಾರಕ್ಕೆ 5 ರೂಪಾಯಿ, 1 ರೂಪಾಯಿ ದೋಸೆ ಅವಾಗ 1 ರೂಪಾಯಿ ಕಾಲೇಜ್ ಕ್ಯಾಂಟೀನ್ ಅಂದ್ರೆ. ಆ 1 ರೂಪಾಯಿನ ತಿನ್ಬಿಟ್ರೆ ಐಸ್ ಕ್ರೀಮ್ ತಿನ್ನಕ್ಕಾಗಲ್ಲ ಅಂತ ಉಳಿಸ್ತಾ ಇದ್ವಿ. ಆಟೋ ಮಿನಿಮಮ್ ಚಾರ್ಜ್ 2.5 ಕಿಲೋಮೀಟರ್ ನಾವು ನಡ್ಕೊಂಡು ಬರ್ಬೇಕಾಗಿತ್ತು. 1.20 ಕೊಟ್ವಿ ಅಂದ್ರೆ ಮಿನಿಮಮ್ ಚಾರ್ಜ್ ಅದು, ಮನೆಗೆ ಬರ್ತಿದ್ವಿ. ಅದನ್ನ ಕೊಟ್ಬಿಟ್ರೆ ಖರ್ಚಾಗುತ್ತೆ, ಬೇಲ್ಪುರಿ ತಿನ್ನಕ್ಕಾಗಲ್ಲ ಅಂತ ಇಂಥವೆಲ್ಲ ಉಳಿಸ್ಬಿಟ್ಟು ನಾವು ನಮ್ಮ ತಂದೆ ಜೀವನ ಮಾಡಿಸೋ ದಾರಿ ನಮಗೆ ಕಲಿಸ್ಕೊಟ್ರು. ಆ ಜೀವನ ಮಾಡಿಸೋ ದಾರಿ ನನಗೆ ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪೈಸಾ ಲೆಕ್ಕ ಹಾಕೋದಿಕ್ಕೆ ನಮ್ಮ ತಾಯಿ ಕಲಿಸ್ಕೊಟ್ರು. ಪರಿಸರ ಹೇಗಿದೆ, ಸುತ್ತಮುತ್ತ ವಾತಾವರಣ, ದಿನನಿತ್ಯ ನಡೆಯುವಂತ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ದು ನಮ್ಮ ತಂದೆ. ಅವರಿಬ್ರು ಇರ್ಲಿಲ್ಲದ್ರೆ ನಾ ಈ ಸ್ಥಾನವಿರ್ತಿರ್ಲಿಲ್ಲ. ಇದು ಅದ್ರ ಜೊತೆಗೆ ನಮ್ಮ ಹರಪನಹಳ್ಳಿ ಭಾಗದವ್ರು, ನಮ್ಮ ತಾಲೂಕಿನವ್ರು, ನನ್ನ ಕಾನ್ಸ್ಟಿಟ್ಯೂನ್ಸಿ ಎಲ್ಲರೂ ನನ್ನ ಮೇಲೆ ಭರವಸೆ ಇಟ್ಟು ನಿಂತ್ಕೊಳ್ಳಿ ಅಂತ ನಿಲ್ಲಿಸಿ ನಮ್ಮ 3 ಜನ ಗೆಲ್ಸಿರುವಂತ ಈ ಮನೆತನದ MLA 3 ಜನ ನಮ್ಮ ಅಂತರದಲ್ಲಿ MLA ಆಗಿರೋದು. ಒಬ್ಬ ಮಹಿಳೆಯನ್ನ ಗೆಲ್ಸೋದಿಕ್ಕೆ ನಮ್ಮ ಹರಪನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ, ನನ್ನ ತಾಲೂಕಿಗೆ ಎಷ್ಟೇ ಕೃತಜ್ಞತೆ ನನ್ನ ಜೊತೆಗೆ ಇರ್ತದೆ, ನಾನಿರೋವರೆಗೂ ಇರುತ್ತೆ. ಮೇಲಿಂದ ಕೃತಜ್ಞತೆ ನಮ್ಮ ತಂದೆ ಮತ್ತು ನನ್ನ ತಮ್ಮ ನಿಮ್ಗೆ ಹೇಳ್ತಾರಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರಿಲ್ಲ ಅಂದ್ರೆ ನಾನಿಲ್ಲ, ನೀವೆಲ್ಲ ಇರ್ಲಿಲ್ಲಿದ್ರು ನಾನು ಇರ್ತೇನೆ. ನನಗೆ ಗೊತ್ತಿದೆ, ನಾನೀಗ 5.5 ವರ್ಷದಿಂದ ತುಂಬಾ ಸಂಕೋಚ, ಯಾರ ಜೊತೆಗೂ ಮಾತಾಡಲಾರ್ದಂತವಳು ಸಡನ್ ಆಗಿ ರಾಜಕೀಯ ಹೊರಗಡೆ ಪ್ರಾಕ್ಟಿಕಲ್ ಆಗಿ ಬಂದು ಫೀಲ್ಡಿಗೆ ಇಳಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಮನೆಯಲ್ಲಿ ನಮ್ಮ ತಂದೆ ನಾನು ಹೊರಗಡೆ ಎಂದೆಂದೂ ಬಿಟ್ಟಿರೋರಲ್ಲ, ಎಲ್ಲರಿಗೂ ಗೊತ್ತು. ನಂದು ಎಸ್ಪೆಷಲಿ ನಾನು ಹೊರಗಡೆ ಎಂದೂ ನನ್ನ ಕಲಿಸ್ತವ್ರೆ ಅಲ್ಲ. ಮದುವೆ ಮಾಡ್ಕೊಟ್ರು ಮನೆಯಲ್ಲೇ ಇಟ್ಕೊಂಡು ಹೋಗ್ಬೋದು. ನಮ್ಮ ಅಪ್ಪಾಜಿ ಹೊರಗಡೆ ಹೋಗ್ಲಿದ್ದವಳು ರವಿ ತೀರ್ಕೊಂಡ್ಮೇಲೆ ಫೀಲ್ಡಿಗೆ ಇಳಿದಾಗ ನನಗೆ ಕಷ್ಟ ಆಯ್ತು. ಬಟ್ ನೀವೆಲ್ಲರೂ ನಾವು ಇದ್ದೀವಿ ಅಂತ ತೋರಿಸ್ಕೊಡ್ತಾರೆ, ಅದು ಯಾವತ್ತೂ ನಾನು ಮರೆಯಲ್ಲ. ಅದು ನಾನು ಇರ್ತೀನಿ ಕೃತಜ್ಞತೆಗಾಗಿ. ತಂದೆಯವರು ಇದ್ದಾರೆ, ತಮ್ಮನೂ ಇದ್ದಾರೆ. ಯಾವ ಡೌಟು ಇಟ್ಕೋಬೇಡಿ, ಯಾರು ಉಲ್ಟಾ ಮಾಡೋಲ್ಲ. ಸಾರ್ವಜನಿಕತೆ ಏನಾಗಬೇಕು, ಎಲ್ಲಿಂದ ಅನುದಾನ ತರಬೇಕು, ನೀವೆಲ್ಲ ಡಬಲಿಸಮ್ ಅಂತ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಳಿದ್ರು. 3 ಇಂಜಿನ್ ಅಂತ ನಮ್ಮ MP ಅವರು ಹೇಳಿದ್ರು. ಈ ಡಬಲ್ ಇಂಜಿನ್ ನಮ್ಮ ತಾಲೂಕಲ್ಲಿ ನಾವಿದ್ದೀವಿ, ನಾನು ಮತ್ತು ನನ್ನ ಗಂಡ. ಟೆಕ್ನಿಕಲ್ ಆಗಿ ನನ್ಗೆ ಏನ್ ಸಹಾಯ ಮಾಡಬೇಕು, ಎಲ್ಲಿಂದ ಏನ್ ಮಾಡಬೇಕು ಅದು ಮಾಡ್ತಾ ಇದ್ದಾರೆ. ಜನರ ಜೊತೆಗೆ ನಿಮ್ಮ ನೋವನ್ನು, ಕಷ್ಟಗಳನ್ನು, ನಲಿವನ್ನು ನಾನು ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಇದರಿಂದ ನಾನು ನಿಮ್ಮ ಜೊತೆಗೆ ಸಾಮಾನ್ಯವಾಗಿ, ನಾನು ಮೊದಲಿಂದನೂ ಸಾಮಾನ್ಯಳೆ, ನಾನು ಸಾಮಾನ್ಯವಾಗಿ ಕೆಲಸ ಮಾಡೋದಕ್ಕೆ ನಾನು ತಯಾರಿದ್ದೆ. ಬಟ್ ಏನಂದ್ರೆ ನೀವು ಸಹನೆ ಇಟ್ಕೊಳ್ಳಿ, ಇನ್ನು 4 ವರ್ಷ ಅಲ್ಲ 3 ವರ್ಷ 11 ತಿಂಗಳು ಇನ್ನು MLA ಆಗಿರ್ತೀನಿ. ಈ ಸರ್ಕಾರ ಸುಭದ್ರವಾಗಿ ಇರುತ್ತೆ. 3 ವರ್ಷ 11 ತಿಂಗಳು ತನಕ ಇರ್ತೀನಿ. ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡ್ತೀನಿ. ವೈಯಕ್ತಿಕವಾಗಿ ನನಗೇನೇ ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಸಾರ್ವಜನಿಕರಿಗೆ ಏನ್ ಮಾಡ್ಬೇಕು, ಮೂಲಭೂತ ಸೌಕರ್ಯಗಳು ಏನ್ ಬೇಕೋ ಅದನ್ನ ಖಂಡಿತ ಮಾಡ್ತೀನಿ. ಆ ಬೇರು ಎಂದೂ ತಪ್ಪು ಕೆಲಸಗಳನ್ನು, ತಪ್ಪು ಹೆಜ್ಜೆಯನ್ನು ಆ ಮನೆತನದ ಹೆಣ್ಮಗಳು ಇರೋದಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವು ರಾಜಕೀಯ ಪಾಠ ನನಗೆ ಮೊದಲಿಂದನೂ ಮನೆಯಲ್ಲೇ ಆಗಿರೋದ್ರಿಂದ ಹೊರಗಡೆ
ಬಟ್ ನಮಗೆ ಇಷ್ಟವಾಗಿದ್ದು ನಾವೆಲ್ಲ ಕಲ್ಚರ್ ಇಂದ, ಸಾಂಸ್ಕೃತಿಕ ಲೋಕದಿಂದ ಬಂದವರು, ಸಾಹಿತ್ಯ ಲೋಕದಿಂದ ಬಂದವರು. ನಮ್ಮ ತಂದೆಯಿಂದ ನಮ್ಮನೇಲಿ ಒಬ್ಬೊಬ್ರು ಒಂದೊಂದು ತರದ್ದು ಎಲ್ಲ ತರದ್ದು ಕಲ್ತಿದ್ವಿ. ಬುಕ್ ಓದಿಸೋದು ಅಭ್ಯಾಸ. ಈಗಲೂ ಪೇಪರ್ ನಾವು ಬೆಳಗ್ಗೆ ತಕ್ಷಣ ಓದ್ತೀವಿ. ಸುದ್ದಿಯಿಂದ ಚಿನ್ನಕುರಳಿಯಿಂದ ಹಿಡಿದು ಲಾಸ್ಟ್ ಕ್ರೀಡೆ ಲೋಕದವರೆಗೂ ಬರೋವರೆಗೂ ಓದ್ತೀವಿ ನಾವು. ಅದನ್ನ ಕಲ್ತಿದ್ದು ನಮ್ಮ ತಂದೆ. ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂತಂದೇಳಿ ಯಾರೇ ಇದ್ರೂ ಯಾರೇ ಇಲ್ಲಿದ್ರು ಮನೆ ಒಳಗಡೆ ಬಂದಿರುವಂತ ಅತಿಥಿ ಸತ್ಕಾರ ಮಾಡೋದಿಕ್ಕೆ ನಾವೇ ಯಾರೇ ಬಂದ್ರು ಊಟವನ್ನು, ತಿಂಡಿಯನ್ನು, ಕಾಫಿ ಕೊಡುವಂಥದ್ದು ಕಲಿಸಿದ್ದು ನಮ್ಮ ತಾಯಿ ಸಂಸ್ಕಾರ ಕಲಿಸಿದ್ದು. ಇವೆರಡೂ ನಮ್ಮಲ್ಲಿ ಇರೋದ್ರಿಂದ ನಾವು ಅತಿಥಿ ಸತ್ಕಾರ ಮಾಡೋದು ಗೊತ್ತು, ಜನರ ಸೇವೆ ಮಾಡೋದು ಗೊತ್ತು. ಇದಂತೂ ಮಾಡೇ ಮಾಡ್ತೀನಿ. ನಾನಿರೋವರೆಗೂ ಮಾಡ್ತೀನಿ. ಮುಂದಿನ ಏನಿದೆಯೋ ನನಗೆ ಗೊತ್ತಿಲ್ಲ. ಕೆಲಸ ಮಾಡೋದು ಮಾಡ್ತೀನಿ. ಅಧಿಕಾರ ಕೊಟ್ಟಿದ್ದೀರಿ, ಅಧಿಕಾರ ಚಲಾಯಿಸಲ್ಲ, ಅಧಿಕಾರವನ್ನು ಉಪಯೋಗ ತಗೊಂಡು ಜನಕ್ಕೆ ಕೆಲಸ ಮಾಡ್ತೀನಿ. ಚಲಾಯಿಸೋದಂತೂ ಗೊತ್ತಿಲ್ಲ ನನಗೆ. ನಮ್ಮ ತಂದೆನೂ ಚಲಾಯಿಸಿಲ್ಲ, ರವಿನೂ ಚಲಾಯಿಸಿಲ್ಲ. ಎಲ್ಲರಿಗಿಂತ ಮುಂಚೆ ನಮ್ಮ ತಾತನೂ ಅಧಿಕಾರವನ್ನು ಚಲಾಯಿಸಿಲ್ಲ. ಇವತ್ತಿಗೂ ನಮ್ಮ ತಾತನ ಕೆಲಸ ಮಾಲ್ವಿ ಡ್ಯಾಮ್ನವರು, ಮಾಲ್ವಿ ಜನರವರು ಈಗಲೂ ನೆನೆಸ್ತಾರೆ. ಹಡಗಲಿಯವರು ಇಲ್ಲೇ ಹೇಳಿದ್ರು, ಇವಾಗ ಹುಲಿದೊಡ್ಡದ ಯೋಜನೆ ಅದು ಏಕಾಂಗಿಕ. ನೀವ್ ಹೇಳ್ತೀರಿ 351 ಹೆಜ್ಜೆ ಗರ್ಭಗುಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಏನು ಕಂಪ್ಲೀಟ್ ಆಗಿಲ್ಲ. ಪ್ರಯತ್ನ ಮಾಡಿವಿ. ಮೊನ್ನೆ ಸಿಎಂ ಹೇಳಿದ್ದೀವಿ ಅದನ್ನ ದುಡ್ಡು ಈ ಸಲ ಕೊಡ್ತೇವಂತಂದ್ರೆ ಈ ವರ್ಷದಾಗ ನೀರು ತುಂಬಿಕೊಂಡ್ರೆ ಇರೋದ್ರಿಂದ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಬೇಸಿಗೆ ಬಂದಾಗ ಆ ಕೆಲಸವನ್ನು ಮಾಡಿಸ್ಬೇಕಾಗುತ್ತೆ. ಅನುದಾನ ಬಂದ ತಕ್ಷಣ ಅವ್ರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೆಲಸ ಮಾಡಿಸಿ ಅದು ಒಂದು ಕಂಪ್ಲೀಟ್ ಮಾಡಿಸ್ತೇವೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತೂ ಬಿಡೋದಿಲ್ಲ. ಅದು ರವಿಯ ಕನಸು ಅಲ್ಲ, ಅವನ ಕನಸಿನ ಜೊತೆಗೆ ಜಯತ್ ಪಾಟೀಲ್ MP ಪ್ರಕಾಶ್ ಅವರು ನಮ್ಮ ತಂದೆಯವ್ರದ್ದು ಕನಸು. ಆ ಭಾಗದ ಜನತೆ ಅದು ಬಂತು ಅಂದ್ರೆ ನಮಗೆ ನಮ್ಮ ಭಾಗ 20-25% ಇರುವಂತ ನೀರಾವರಿ ಏರಿಯಾ ಆಲ್ಮೋಸ್ಟ್ ನಾವು 40% ತನಕ ಬರೋದಕ್ಕೆ ಅವಕಾಶ ಇದೆ. ಅದನ್ನ ನಾವು ಬಿಡೋದಿಕ್ಕೆ ಸಾಧ್ಯ ಇಲ್ಲ. ಇವನ್ನ ನಾವು ಮಾಡೋಣ, ಎಲ್ಲರೂ ಜೊತೆಯಾಗಿದ್ದೀರಿ. ಸಣ್ಣ ಪುಟ್ಟ ಏನು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳು ನನ್ನ ಎದುರಿಗೆ ಬಂದು ಬಗೆಹರಿಸ್ಕೊಳ್ಳಿ. ಬೇರೆಯವರು ಯಾರು ಏನೋ ಮಾಡಿದ್ರು ಆ ಸಮಸ್ಯೆ ತಂದ್ರು ಅಂತ ಯಾರು ಬೇಜಾರಾಗ್ಬೇಡಿ. ಡೈರೆಕ್ಟ್ ಆಗಿ ನನ್ನ ಹತ್ರ ಊರಿಗೆ ಬಂದಾಗ ನಾನು ಮಾತಾಡಿ ಇಂಥ ಸಮಸ್ಯೆಗಳು ಈಗ ಇದೆ ಅಂತ ಹೇಳಿ ಎಲ್ಲರೂ ಅಂದೆ. ನನಗೆ BJP ಅವರು ಹಾಕಿದ್ದಾರೆ, ಕಾಂಗ್ರೆಸ್ನವರು ಹಾಕಿದ್ದಾರೆ, ಆಮ್ ಆದ್ಮಿ ಹಾಕಿದ್ದಾರೆ, JDS ಹಾಕಿದ್ದಾರೆ, ಇನ್ಯಾವ ಪಕ್ಷದವರು ಅವರೆಲ್ಲರೂ ಓಟ್ ಹಾಕಿದ್ದಾರೆ. 2,21,000 ಜನ ಓಟ್ ಹಾಕಿದ್ದಾರೆ. ಅಷ್ಟು ಜನಕ್ಕೂ ನಾ ಕೆಲಸ ಮಾಡಬೇಕು. ಬಟ್ ವೈಯಕ್ತಿಕವಾಗಿ ಮಾಡೋದಿಲ್ಲ. ನಿಮ್ಮ ಊರಿಂದ ಏನೇ ಕೆಲಸ ಹೇಳಿ ಮಾಡ್ತೀವಿ. ಈಗೆಲ್ಲ ಸುಮಾರು ನನಗೆ ಗೊತ್ತಿದ್ದಂಗೆ ಕೆಲಸಗಳೆಲ್ಲ ಕೆಲವು ಕಡೆ ಆಗಿದೆ, ಕೆಲವು ಕಡೆ ನಡೀತಾ ಇದೆ, ಕೆಲವು ಕಡೆ ಇನ್ನು ಶುರುವಾಗಬೇಕು. ಈ ವರ್ಷದಿಂದ ಬಂದಿಲ್ಲ, ಈ ವರ್ಷದ್ದು ಶುರು ಆಗುತ್ತೆ. ಎಲ್ಲೆಲ್ಲಿ ಏನೇನು ಸಿಗುತ್ತಾ ಎಲ್ಲ ಮಿನಿಸ್ಟರ್ ಹತ್ರ ಅಂತೂ ಹೋಗಿ ತಗೊಂಡ್ಬರ್ತೀವಿ. ಮಾಡಿಕೊಡ್ತಾರಂತ ನಂಬಿಕೆ ಇದೆ. ನಾವು ಹೋದ್ರೆ ಕೊಟ್ಟೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಮರ್ಯಾದೆ ಅಂದ್ರೆ, ಒಂದು MP ಪ್ರಕಾಶ್ ಅವ್ರ ಮಗಳು, ಎರಡನೇದು ಒಬ್ಬ ಮಹಿಳೆ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದಲ್ಲಿ ಅಂತೇಳಿ ಈ ಗೌರವದಿಂದ, ಎರಡು ಗೌರವದಿಂದ ನನಗೆ ಕೆಲಸ ಮಾಡ್ಕೊಡೋದಿಕ್ಕೆ ಎಲ್ಲಾ ಮಂತ್ರಿಗಳು ಸಿಗ್ತಾ ಇದ್ದಾರೆ. ನನ್ಗೆ ಏನ್ ಕೆಲಸ ಬೇಕೋ ನಾನು ಅದನ್ನ ತಗೊಂಡ್ಬರ್ತೀನಿ. ಬಟ್ ನೀವೆಲ್ಲರೂ ನನಗೆ ಸಾಥ್ ಕೊಡಬೇಕು. ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಒಗ್ಗಟ್ಟಾಗಿದ್ದರೆ ಮಾತ್ರ ನಾವು ಮಾಡಕ್ಕಾಗುತ್ತೆ. ಬಿಡಿ ಯಾರೋ ಆಗೋ ಪ್ರಯತ್ನ ಮಾಡಬೇಕು. ಇಲ್ಲಿ ಕಾಂಗ್ರೆಸ್ ಹಸ್ತ ಮತ್ತು ಬ್ಯಾಗು ಮತ್ತು ಕಮಲ ಅಂತ ಇಲ್ಲ. ಇಲ್ಲಿ MP ಪ್ರಕಾಶ್ ಅವರ ಮಗಳು ಹರಪನಹಳ್ಳಿ ತಾಲೂಕಿನ MLA ಅಂತ ತಿಳ್ಕೊಂಡು ಬನ್ನಿ. ಬ್ಯಾಗು ಅವತ್ತಿಂದಿದ್ರಲ್ಲಿ ಬ್ಯಾಗ್ ಇತ್ತು, ಹಸ್ತ ಇದ್ರು BJP ಜೊತೆಗೆ ಹಸ್ತದವರು ಹಾಕಿದ್ದಾರೆ, BJP ಅವರು ಹಾಕಿದ್ದಾರೆ, ಬ್ಯಾಗ್ನವರು ಹಾಕಿದ್ದಾರೆ, ಕಸ್ಬರ್ಗಿಯವರು ಹಾಕಿದ್ದಾರೆ. ಇನ್ಯಾರು ಹಾಕ್ಬೇಕು? ರೈತ ಮಹಿಳೆ JDS ಹುಲ್ಲು ಹೊತ್ತವರ ಮಹಿಳೆಯರು
ಸಹಾಯನೂ ಹಾಕಿದ್ದಾರೆ. ಎಲ್ಲರೂ ಹಾಕಿದ್ದಾರೆ, ಎಲ್ಲರ ಕೆಲಸವನ್ನು ಮಾಡ್ಬೇಕು. ಅದೇನು ನಾನು ಈಗ ಉದಾಹರಣೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ರೋಡ್ ಮಾಡಿಸಿದ್ದೀನಿ ಅಂದ್ರೆ ಅಲ್ಲಿ ಬರೀ ಕಾಂಗ್ರೆಸ್ನವ್ರು ಅಡ್ಡಾಡ್ತಾರೆ, ಬ್ಯಾಡ್ನಾಗ ಅಡ್ಡಾಡ್ತಾರೆ, ಎಲ್ಲರೂ ಅಡ್ಡಾಡ್ತೀವಿ. ಊರ ಚೆನ್ನಾಗಿ ಕ್ಲೀನ್ ಆಯ್ತು ಅಂತಂದ್ರೆ ಎಲ್ಲರೂ ಅದನ್ನು ಯೂಸ್ ಮಾಡ್ತೀವಿ. ಇದು ಅದು ಊರಿಗೆ ಏನ್ ಕೆಲಸ ಬೇಕೋ ದಯವಿಟ್ಟು ಮಾಡಿಸ್ಕೊಳ್ಬೇಕು. ಎಲ್ಲಾ ಊರಿಗೂ ಕೆಲಸ ಕೊಡ್ತೀನಿ, ಬಟ್ ಆಗೋದು ಹಿಂದೆ ಮುಂದೆ ಆಗುತ್ತೆ. ಇವತ್ತೇ ನಾನು ಮನೆಗೆ ಹೋಗಲ್ಲ, ನನ್ ಮುಗೀತು ಎಕ್ಸಾಮ್ ತಗೋತೀನಿ ಅಂತ. ಅದಕ್ಕೋಸ್ಕರನೇ ನೀನ್ ಕೆಲಸ ಮಾಡಿಸ್ಕೊಳೋ ಮುಂದೆ ಡೈರೆಕ್ಟ್ ಆಗಿ ನನ್ನ ಹತ್ರ ಬನ್ನಿ, ನನ್ನಿಂದ ಏನ್ ಮಾಡ್ಬೇಕು ಅದು ಮಾಡ್ತೀವಿ. ರೈತರಾಗಿರ್ಲಿ ಯಾರೇ ಆಗಿರ್ಲಿ ಬನ್ನಿ, ಕೆಲಸ ಮಾಡ್ಕೊಡ್ತೀವಿ, ಮಾಡಿಸ್ಕೊಳ್ಳಿ. ಬಟ್ ಸಹನೆ ತಾಳ್ಬೇಕು ಬನ್ನಿ. ನಮ್ಮ ತಂದೆ ಹೇಳ್ತಿರೋ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗೆಲ್ಲ ಬಿಸಿ ವ್ಯಕ್ತಿ ಯುವಕರು ಎಲ್ಲರೂ ಬಹಳ ಭಾವನಾತ್ಮಕವಾಗಿ ಮಾತಾಡ್ತಾರೆ. ನಮಗೂ ಬರುತ್ತೆ ಸಿಟ್ಟು, ಇಲ್ಲ ಅಂತ ಹೇಳೋಲ್ಲ. ಬಟ್ 25 ವರ್ಷದ ಹಿಂದಿರುವಂತ ಲತಾ ಮುಂದೆ ಸಿಟ್ಟು ಇವತ್ತು ನೀವು ಯಾರು ನೋಡಿಲ್ಲ, 1% ನೋಡಿಲ್ಲ ನೀವು. ಆ ಸಿಟ್ಟು ಬರಬಾರ್ದು ಅಂತಂದ್ರೆ ನಿಧಾನವಾಗಿ ಕೆಲಸ ಮಾಡಿಸ್ಕೊಳ್ಳಿ. ತಂದು ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, ಮಾಡಿಸ್ಕೊಳೋದಕ್ಕೆ ನೀವು ರೆಡಿ ಇದ್ದೀರಿ ಅಂತ ಹೇಳ್ತಾ ಇವತ್ತೆಲ್ಲರೂ ನಮ್ಗೆ ಬಂದಿದ್ದೀರಿ. ಅಪ್ಪಾಜಿ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಪ್ರತಿ ಬರ್ತ್ಡೇಯಲ್ಲೂ ಈ 6 ವರ್ಷದಲ್ಲಿ ನಮ್ಮ ತಂದೆದು ಒಂದಲ್ಲ ಒಂದನ್ನ ನಾನು ಹೇಳ್ತಾನೆ ಇರ್ತೇನೆ. ಅವ್ರು ನಮ್ಗೆ ಹೆಂಗ್ ಬೆಳೆಸಿದ್ರು ಅಂತ. ನಮ್ಮ ತಂದೆ ನಮ್ಗೆ ಬೆಳೆಸಿದ್ದಾರೆ, ನಮಗೆ ಸಂಸ್ಕಾರವನ್ನು ಕಲಿಸಿ ಕೊಟ್ಟೋಗಿದ್ದಾರೆ. ಅದನ್ನು ನಾವು ಇವತ್ತು ಮೀರಿಯಲ್ಲ. ಜನರ ನಾಡಿ ಮಿಡಿತವನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದು ಸಹ ನಮಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ನೋಡಿ ಕಲ್ತಿದೀವಿ, ಹೇಳ್ಕೊಟ್ಟಿದ್ದಾರೆ ಅಂದ ತಕ್ಷಣ ಮನೇಲಿ ಕುತ್ಕೊಂಡು ಹೇಳಿದಾರೆ ಅಂತಲ್ಲ. ಜನರ ಮಿಡಿತವನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂತ ಅವ್ರು ನೋಡಿ ಕಲ್ತಿರೋರಿಗೆ ಜನರ ಜೊತೆಗೆ ಬೇಗ ನಾವು ಮಿಂಗಲ್ ಆಗ್ಬಿಡ್ತೀವಿ. ಈ ತರ ಎಲ್ಲ ಮಾಡ್ಕೊಂಡಾಗ ನೀವು ನಮ್ಮ ಮಿಡಿತವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೂ ಸ್ಪೇಸ್ ಕೊಡಿ. ಗಂಡ್ಮಕ್ಳೆಲ್ಲ ರೂಮ್ಗೆ ಉಟ್ಕೊಂಡು ಹೊರಗಡೆ ಬರೋಕ್ಕೆ, ತಿಂಡಿ ತಿನ್ನೋದಕ್ಕೆ, ಊಟ ಮಾಡೋದಕ್ಕೆ ನನಗೂ ಒಂದು 5-10 ನಿಮಿಷ ಟೈಮ್ ಕೊಡಿ. ಅದನ್ನ ಕೊಟ್ಟಾದ್ಮೇಲೆ ನಿಮ್ಮ ಕೆಲಸಗಳನ್ನು ಮಾಡಿ. ವಾರದಲ್ಲಿ 2 ದಿವಸ 3 ದಿವಸ ನಾನು ಸಿಗೋಲ್ಲ. ಇನ್ನು ಮಿಕ್ಕಿದ ದಿವಸ ಇಲ್ಲೇ ಇರ್ತೀನಿ, ಎಲ್ಲಿಯೂ ಹೋಗಲ್ಲ. ಯಾರು ಬೆಂಗಳೂರಿಗೆ ಬರಲ್ಲ. ನನ್ನ ಮಧ್ಯೆ ಗೊತ್ತು, ನಮ್ಮ ಕೊಲೀಗ್ಸ್ ಕೇಳ್ತಾ ಇರ್ತಾರೆ ಅಧಿವೇಶನದಲ್ಲಿ, ಮೀಟಿಂಗ್ ಎಲ್ಲ, ನಿಮ್ಮ ಹರಪನಹಳ್ಳಿ ತಾಲೂಕಿನವರು ಯಾಕೆ ಏನು ಬರೋದಿಲ್ಲ ಅಂತ. ದೂರ ಆಗುತ್ತೆ, ಎದಕ್ ಬರಬೇಕು, ಅಲ್ಲೇ ಕೆಲಸ ಬಗೆಹರಿಸ್ತೀವಲ್ಲ, ಅದಕ್ಕೆ ಬರಲ್ಲ. LH ಬಾಗಿ ಯಾವಾಗಲೂ ಹಾಕಿರ್ತೀರ ಅದಕ್ಕೆ, ಅಲ್ಲಿ ಏನು ಕೆಲಸ ಇಲ್ಲ, ಹೋಗಿ ಏನ್ ಮಾಡೋದು. ಎಲ್ಲರೂ ಇಲ್ಲೇ ಕೆಲಸ ಮಾಡ್ಕೊಂಡಾಗ ಬೆಂಗಳೂರಿಗೆ ಏನ್ ಬರೋಂಥದ್ದಿದ್ದಾಗ ನಾನೇ ಬನ್ನಿ ಅಂತೀನಿ. ಸೆಷನ್ ನೋಡ್ಬೇಕಂತ ಆಸೆ ಇದ್ರೆ ಎಲ್ಲರೂ ಬನ್ನಿ, ನಾವಂತೂ ಪಾಸ್ ಕೊಡಿಸ್ತೀವಿ. ಸೆಷನ್ ಯಾರು ಬಂದ್ರು ಕೊಡ್ತೀವಿ. ನಮ್ಮ ಸೆಷನ್ ಬರುವಂತವರಿಗೆ ಖಂಡಿತ ಬನ್ನಿ. 15ನೇ ತಾರೀಕಿನಿಂದ 26ನೇ ತಾರೀಕು ಒಂದು ಮೊಹರಂ ರಜೆ ಇದೆ. 4 ಸೆಕೆಂಡ್ ಸಾಟರ್ಡೆ ಸಂಡೇ ಬರುತ್ತೆ. 4 ಮತ್ತು ಮೊಹರಂ ಸೇರಿದ್ರೆ 5 ರಜಾ. 10 ದಿವಸದಲ್ಲಿ ಇವಿಷ್ಟು ಹೋಗುತ್ತೆ. ಯಾರಿಗೆ ಬರೋಕೆ ಇಷ್ಟ ಇದೆ, ಅಪ್ಪಾಜಿ ನೋಡೋಕ್ಕೋಸ್ಕರ ನಾನು ಹೋಗ್ತಿದ್ದೆ ಸೆಷನ್ ಟೈಮಲ್ಲಿ. ಇವರು ನಮ್ಮ ಚಿಟ್ಟೇರಿ ಭಾಗದವರಂತೂ ಫುಲ್ ಬರೋರು. ಅವ್ರಿಗೆ ಪಾಸ್ ಕೊಟ್ಟೆ ಸಾಕಾಗೋಗ್ತಿತ್ತು ನಮಗೆ. PAಗಳು ಅಂತೂ ನನಗೆ ನೆನಪಿದೆ, PAಗಳು ಎಷ್ಟು ಪಾಸ್ ಬೇಕಪ್ಪ ಅಂತ ಕೇಳೋರು. 100, 200 ಒಂದು ದಿನಕ್ಕೆ 100, 200 ಪಾಸ್ ಕೊಡ್ತಾ ಇದ್ರೆ ನೆನ್ಪಿಟ್ಕೊಳ್ಳಿ. ಅದ್ರಲ್ಲಿ ನಾನು ಒಬ್ಳು ಇರ್ತಿದ್ದೆ. ಯಾಕಂದ್ರೆ ರಿಲೇಷನ್ಸ್ ಯಾರು ಬಂದ್ರೆ ಅವ್ರು ಕರ್ಕೊಂಡು ಹೋಗೋದಕ್ಕೆ, ಜೊತೆಗೆ ಅಪ್ಪಾಜಿಗೆ ಊಟ ತಗೊಂಡು ಹೋಗೋದಕ್ಕೆ. ಮನೆ ಬರ್ತಿರ್ಲಿಲ್ಲ, ಊಟವನ್ನು ತಗೊಂಡು ಹೋಗ್ತಾ ಇದ್ವಿ. ಆ ಪಾಸನ್ನು ತಗೊಂಡಿದ್ವಿ. ನೀವು ಸೆಷನ್ ನೋಡಿ ಎಲ್ಲರೂ ಹೇಗೆ ಮಾತಾಡ್ತಿದ್ದಾರೆ, ಯಾವ ತಾಲೂಕರು ಏನ್ ಮಾತಾಡ್ತಾರೆ, ಆ ಸಮಸ್ಯೆ ನಮ್ಮ ತಾಲೂಕಲ್ಲಿ ಇದೆ ಅಂದ್ರೆ ನೀವು ತಿಳ್ಕೊಂಡು ನನ್ಗೆ ಹೇಳಿದ್ರೆ ನಾವು ಬಗೆಹರಿಸ್ಬೋದು. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಸೆಷನ್ ಅಲ್ಲಿ ಎದ್ದು ಹೊರಗಡೆ ಹೋಗಲ್ಲ. ಇದು ನಮ್ಮ ತಂದೆ ಹೇಳ್ಕೊಟ್ಟಿರೋ ಪಾಠ. ಸೆಷನ್ ಅಲ್ಲಿ ನಮ್ಮ ತಂದೆ ಹೊರಗಡೆ ವಾಶ್ರೂಮ್ ಹೋಗ್ಬೇಕು ಅಂತ ಬಿಟ್ರೆ ಬೇರೆ ಟೈಮಲ್ಲಿ ಎದ್ದು ಆಚೆ ಬರ್ತಾ ಇರಲಿಲ್ಲ. ಚಳಿ ಇದ್ರು ಸಹ ಚಳಿಗಾಲ ಅಧಿವೇಶನದಲ್ಲಿ ಹೊತ್ಕೊಂಡು AC ಆನ್ ಅವ್ರಿಗೆ ಚಳಿ ತಡೀತಾ ಇರ್ಲಿಲ್ಲ. ಕೇಳಿದ್ರೆ ಯಾಕಪ್ಪಾಜಿ ಅಷ್ಟು ಎಲ್ಲರೂ ಎದ್ದು ಹೋದ್ರೆ ನೀವು ಒಬ್ರೆ ಫ್ರಂಟ್ ಲೈನ್ ಅಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಚಿಕ್ಕವರಲ್ಲ, ಫ್ರಂಟ್ ಲೈನು ಬ್ಯಾಕ್ ಲೈನ್ ಎಲ್ಲ ಖಾಲಿ ಇರ್ತಿತ್ತು, ನೀವು ಒಬ್ರೇ ಕುತ್ಕೊಂತಿದ್ರಿ ಅಂತ ಕೇಳಿದಾಗ
ತಪ್ಪು ಯಾವ MLAಗಳು ಯಾವ ತಾಲೂಕಿನಿಂದ ಸಮಸ್ಯೆಗಳನ್ನು ಹೇಳ್ತಾರಲ್ಲ ಅದು ನಮ್ಮ ತಾಲೂಕಿಗೆ ಅಳವಡಿಸ್ಕೋಬೇಕು ಆ ಸಮಸ್ಯೆಯನ್ನ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಸಹ ಇಷ್ಟು ದಿವಸ ಈಗಲೇ ನಂದು 2 ಮತ್ತೆ ಬೆಳಗಾವಿದು ಹೋದ ವರ್ಷ 3 ಆಯ್ತು. ಈ ಸಲ ಇದು 2ನೇ ಅಧಿವೇಶನ ನಮ್ದು. ಈ ವರ್ಷದ್ದು 4 ಅಧಿವೇಶನ ಮಾಡಿದ್ದೀವಿ ನಾವು. ಇದು 5ನೇ ಅಧಿವೇಶನ. ಎದ್ದು ಹೋಗೋದಿಲ್ಲ, ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ಮಾತ್ರ ನಾವು ಎದ್ದು ಹೋಗ್ತೀವಿ. ಅಷ್ಟು ಬಿಟ್ರೆ ಎಲ್ಲ ರಿಂಗ್ ಆಗ್ತಿದ್ದಾಗ ನಾವು ಎಂಟ್ರಿ ಇರ್ತೀವಿ. ನಮ್ದೆಲ್ಲ ರೆಕಾರ್ಡ್ ಬರೀತಾ ಇದಾರೆ ನಮ್ಮ ಸ್ಪೀಕರ್ಸ್ ಅವ್ರು ಯಾರು ಎಂಟ್ರಿ ಆದ್ರು ಅಂತಂದು ಅನೌನ್ಸ್ ಮಾಡ್ತಾರೆ. 4ನೇ ದಿವಸ ಇಂಥ MLA ಈ ಟೈಮಿಗೆ ಬಂದ್ರು, ಈ ಟೈಮಿಗೆ ಬಂದ್ರು, ಅವರೆಲ್ಲ ನಮಗೆ ಗಿಫ್ಟ್ ಕೊಡ್ತಾರೆ. ಯಾರು ಹೈಯೆಸ್ಟ್ ಬರ್ತಾರೋ ಅಷ್ಟು ಗಿಫ್ಟ್ ಬರ್ತಾವ ನಮಗೆ. ಅದಕ್ಕಾಗಿ ಎಲ್ಲರೂ ನಾವು ಬಂದ್ವಿ ಅಂತ ಅಟ್ಲೀಸ್ಟ್ ಬರ್ತಾರೆ. ಈಗ ತಿಂಡಿನೂ ಕೊಡ್ತಿದ್ದಾರೆ ಸ್ಪೀಕರ್ಸ್ ಅವ್ರು, ನಮಗೆ ಊಟನೂ ಕೊಡ್ತಾ ಇದ್ದಾರೆ. ನೀವೆಲ್ಲ ವೇಸ್ಟ್ ಮಾಡಬೇಡಿ ಟೈಮ್ ಅಂತ ಅಂದ್ರೆ ನೀವೆಲ್ಲರೂ ಅಧಿವೇಶನದಲ್ಲಿ ಭಾಗವಹಿಸಿ ಅಂತ ನಮ್ಮ ಅದರ್ ಸ್ಪೀಕರ್ ಸರ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ಅಂತಲ್ಲ, ನಮ್ಮ ತಂದೆ ಹೇಳಿರೋ ಮಾತು ಗಿಫ್ಟ್ ಆಗ್ಬೇಕು ಅನ್ನೋ ಅಲ್ಲ. ಅದು ನಮ್ಮ ತಾಲೂಕಿನ ಸಮಸ್ಯೆಯನ್ನು ಬೇರೆ ತಾಲೂಕಲ್ಲಿ ಇರುತ್ತೆ. ಅದನ್ನು ಬೇರೆಯವರು ಪ್ರಶ್ನೆ ಕೇಳಿದಾಗ ಅದು ನಾವು ನಮ್ಮ ತಾಲೂಕಿಗೆ ಅಪ್ಲೈ ಮಾಡ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ಪಾಠನ ನಾನು ಚೆನ್ನಾಗಿ ಕಲ್ತಿದ್ದೀನಿ. ಈ ಮನೆತನದವಳು 4ನೇ MLA ಆಗಿ ಆ ವಿಧಾನಸೌಧದಲ್ಲಿ ಎಂಟ್ರಿ ಆದಾಗ ಫಸ್ಟ್ ನೆನ್ಸ್ಕೊಂಡು ನಮ್ಮ ತಾತ, ನಮ್ಮ ತಂದೆ, ಆಮೇಲೆ ನನ್ನ ತಮ್ಮ, ನಮ್ಮ ಹರಪನಹಳ್ಳಿ ಜನತೆಯನ್ನು ಮನಸ್ಸಲ್ಲಿ ನಮಸ್ಕಾರ ಮಾಡಿ ಎಂಟ್ರಿ ಆಗಿರೋದು ಇದನ್ನ ಯಾವತ್ತೂ ನಿಮಗೆ ಅಗೌರವ ತರುವಂತ ಕಾಲದಲ್ಲಿ ನಾನು ಮಾಡೋಲ್ಲ. ಕೆಲಸ ಮಾಡ್ತೀನಿ, ನೀವು ಸೈ ಅನ್ನೋವರೆಗೂ ನಾನು ಕೆಲಸ ಮಾಡ್ತೀನಿ. ನೀವೇ ಮುಂದೆ ಹೇಳ್ತೀರ ಮಾಡಿರೋ ಇಲ್ಲ. ಅಸಮಾಧಾನ ಇದ್ರೆ ನನ್ನ ಎದುರಿಗೆ ತಂದ್ಬಿಟ್ಟು ಹೇಳ್ಬೇಕು ಅಂತ ಹೇಳ್ತಾ ಇವತ್ತು ನಮ್ಮ ತಂದೆ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದಿದ್ದೀರಾ. ತುಂಬಾ ಸಂತೋಷ. ಯಾಕಂದ್ರೆ ಮನೆಯಲ್ಲಿ ಒಂದು 20 ಜನ ಮಾಡುವಂತವ್ರು ಎಲ್ಲರ ಜೊತೆಗೂ ಸೇರಿ ನಾವು ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ದಯವಿಟ್ಟು ಬಂದಿದ್ದಕ್ಕೆ ದಯವಿಟ್ಟು ನಿಮ್ಮ ಕೆಲಸ ಕಾರ್ಯ ಬಿಟ್ಟಿರ, ಅದಕ್ಕೆ ದಯವಿಟ್ಟು ಅಂತ ಹೇಳಿದ್ದು ಬಂದಿದ್ದಕ್ಕೆ ಅಂತ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೀರ. ಬಂದು ನನ್ನ ಜೊತೆಗೆ ನನ್ನ ತಂದೆಯವರ ಹುಟ್ಟಿದ ಹಬ್ಬಕ್ಕೆ ಸಂತೋಷದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲಾ ನಮ್ಮ ಅಪ್ಪಾಜಿ ಶಿಷ್ಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಧನ್ಯವಾದ. ಊಟದ ಸಮಯ ಆಗಿದೆ. ದಯವಿಟ್ಟು ಅಪ್ಪಾಜಿ ಒಂದು ಫೇವ್ರೇಟ್ ಏನೋ ಮಾಡ್ತಿಲ್ಲ, ಎಲ್ಲರೂ ಫೇವ್ರೇಟ್ ನಿಮ್ದು ಗೋಧಿ ಹುಟ್ಟಿ ಅನ್ನ ಸಾಂಬಾರು ನಾಟಕ ಅದೇ ಅವ್ರ ಫೇವ್ರೇಟ್. ಊಟಕ್ಕಿಂತ ಹೆಚ್ಚಾಗಿದ್ದು ಪುಸ್ತಕ ಮತ್ತು ನಾಟಕಗಳು, ಸಂಗೀತ. ನಾಟಕ ಇವತ್ತು ತರಳಬಾಳಲ್ಲಿ 6 ಗಂಟೆ 6:30ಗೆ ಶುರು ಮಾಡ್ತೀವಿ. ಅದು 2.5 ತಾಸು ನಾಟಕ ಆಗಿರೋದ್ರಿಂದ ಎಲ್ಲರೂ ನೀವು 6:30ಗೆ ಬನ್ನಿ. ನಾಟಕವನ್ನು ಶುರು ಮಾಡ್ತೀವಿ. ಅದು ಬಂಜಾರ ಸಮಾಜಕ್ಕೆ ಸಂಬಂಧಪಟ್ಟಿರುವಂತ ನಾಟಕ. ಗೋರ್ಬಾಟಿ ಅಂತ. ಅದನ್ನು ಬರ್ದವ್ರೆ ನಮ್ಮ ತಾಲೂಕವ್ರೆ. ಅದು ಕನ್ನಡ ಅನುವಾದ. ಅದು ರಂಗಾಯಣ ಮೈಸೂರವರು ಮಾಡ್ತಾ ಇದ್ದಾರೆ. ಅವರು ರಂಗಾಯಣ ಅಂತ ಎಲ್ಲರೂ ಕೇಳಿದ್ದೀರ. ಅಪ್ಪಾಜಿ ಮತ್ತು BV ಕಾರಂತವರು ಮಾಡಿರುವಂತ ಸಂಸ್ಥೆ. ಅಪ್ಪಾಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನೀನು ಮಂತ್ರಿಗಳು ಆದಾಗ ಅದನ್ನ ರಂಗಾಯಣದ BV ಕಾರಂತರ ಕನಸನ್ನು ಅಪ್ಪಾಜಿ ಅವರು ಮಾಡಿಕೊಟ್ಟಿರುವಂತ ರಂಗಾಯಣ ಮೈಸೂರಲ್ಲಿ ಇದೆ. ಇವಾಗ 3-4 ಆಗಿದೆ. ಧಾರವಾಡ ಒಂದು, ಶಿವಮೊಗ್ಗ ಆ ಕಡೆ ಒಂದು ಆಗಿದೆ. ಇದೆಲ್ಲ ಮಾಡಿರೋದು. ದಯವಿಟ್ಟು ಸಾಯಂಕಾಲ ಬಂದ್ಬಿಟ್ಟು ಅತಿ ಹೆಚ್ಚು ನಿಮ್ಮ ಬಂಜಾರದ ಬಗ್ಗೆ ಸಮಸ್ಯೆಗಳನ್ನು ಹೇಳುವಂತ ನಾಟಕ. ಅದು ನಾಟಕ ನೋಡೋದಿಕ್ಕೆ ನಿಮ್ಮ ಮನೆಯವ್ರನ್ನು ಕರ್ಕೊಂಬನ್ನಿ. ನಿಮ್ಮ ಡ್ಯಾನ್ಸು ಮತ್ತು ನಿಮ್ಮ ಹಾಡು, ನಿಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತ ನಾಟಕ ಆಗ್ತಿದೆ. ನಿಮ್ಮವರೇ ಆಗಿರೋರು ಇದು ಮಾಡಿದ್ದಾರೆ. ನಮ್ಮದೇ ಇಲ್ಲಿ ನಮ್ಮ ತಾಲೂಕವರು ಮಾಡಿರೋದು. ಖಂಡಿತ ಎಲ್ಲರೂ ಬನ್ನಿ. ಅಪ್ಪಾಜಿಗೆ ಪ್ರಿಯವಾದ ವಿಷಯ ನಾಟಕ ಆಗಿರೋದ್ರಿಂದ ನೀವು ಅದನ್ನ
ಸಂತೋಷವನ್ನು ಅನುಭವಿಸ್ತೀರಿ ಅಂತ ತಿಳ್ಕೊಂಡಿರಿ. ಬರೀ ಒಂಟಿ ಬರಬೇಡಿ, ಹಿಂದ್ಗಡೆ ಫ್ರೆಂಡ್ಸ್ ಕೂರ್ಕೊಂಡ್ ಬರಬೇಡಿ, ಹೆಣ್ಮಕ್ಳು ಕರ್ಕೊಂಡು ಎಲ್ಲರಿಗೂ ನಮಸ್ಕಾರ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ